ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ ಎದ್ದು ಸಿಕ್ಕಾಪಟ್ಟೆ ಬೇಗನೆ ರೆಡಿಯಾಗಿ ಆಫೀಸಿಗೆ ಹೋದೆ. ನನ್ನ ಆಫೀಸ್ ಇರೋದು 10 ಗಂಟೆಗೆ, ಆದರೆ ನಾನು ಸಿಕ್ಕಾಪಟ್ಟೆ ಬೇಗನೆ ರೀಚ್ ಆದೆ. ಲೈಕ್ 9-10 ಏನೋ ರೀಚ್ ಆದೆ ಅನ್ಕೋತೀನಿ ನೋಡಿ. ಸೊ ನಾನು ರೆಡಿಯಾಗಿದ್ದು ಈ ಥರ. ನಾನು 10 ಡೇಸಲ್ಲಿ 2 kg ರೆಡ್ಯೂಸ್ ಆಗಿದ್ದೀನಿ. ಹೇಗೆ ಅಂತ ಗೊತ್ತಾಗಬೇಕಾದ್ರೆ ನೆಕ್ಸ್ಟ್ ಶಾರ್ಟ್ಸ್ ನೋಡಿ. ಸೊ ನಾನು ಜೀರಿಗೆ ನೀರು ಕುಡಿದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಟೈಮ್ 3 o'clock ಆಗಿತ್ತು. ಸೊ ಹಸುವಾಗ್ತಾಯಿತ್ತು, ಗಂಜಿ ಕುಡಿದೆ. ಸೊ ಗಂಜಿ ಕುಡಿದು ಈಚೆ ಬಂದು ನೋಡ್ತೀನಿ, ಸಿಕ್ಕಾಪಡೆ ಮಳೆ ಬರ್ತಾಯಿತ್ತು. ಟೈಮ್ ಸುಮಾರು 3:30 ಏನೋ ಆಗಿತ್ತು. ಸೊ ನಾನು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದೆ. ನೀವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದಾದ ನಂತರ ಕಾಫಿ ಕುಡಿಬೇಕು ಅನ್ನಿಸ್ತು, ಕಾಫಿ ಕುಡಿದೆ. ಅದಾದ ನಂತರ ಲೈಟಾಗಿ ವಾಕ್ ಹೋಗಿ ಒಂದು ವಿಡಿಯೋ ತಗೊಂಡೆ. ಟೈಮ್ ಮತ್ತೆ 6 ಗಂಟೆ 6:45 ಆಗಿತ್ತು ಅನಿಸುತ್ತೆ. ಸೊ ನಾನು ಆಫೀಸ್ ಬಿಟ್ಟು ಮನೆ ಕಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಬಳೆ ಟ್ರಾಫಿಕ್ ಇತ್ತು, ಹೆವಿ ಮಳೆ ಹೋಯ್ತಾ ಇತ್ತು. ಎಷ್ಟು ಮಳೆ ಅಂದರೆ ಸಿಕ್ಕಾಬಡೆ ಮಳೆ. ಸೊ ನಾನು ಆಫೀಸ್ ಬಿಟ್ಟಿದ್ದು 6:45 ನನ್ನ ಮನೆ ರೀಚ್ ಆಗಿದ್ದು ಸಿಕ್ಕಾಬಡೆ ಲೇಟ್ ಆಗಿತ್ತು. ನೋಡಿ ನನ್ನ ಅವತಾರ ಹಿಂಗಿತ್ತು. ಸೊ ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಕೂಡ ಆಗ್ತಾಯಿರಲಿಲ್ಲ, ಅಷ್ಟು ಜೋರು ಮಳೆ ಬರ್ತಾಯಿತ್ತು. ಬಟ್ ಸ್ಟಿಲ್ ಹೆಂಗೋ ಒಂದು ಮಾಡಿಕೊಂಡೆ. ಅದಾದ ನಂತರ ಸುಮ್ಮನೆ ಹೆಂಗೆ ನಿಂತ್ಕೊಳ್ಳಿ, ಹಾಗಾಗಿ ಒಂದು ಟೀ ತೊಗೊಂಡೆ. ಸಿಕ್ಕಾಬಡೆ ಬಿಸಿ ಬಿಸಿ ಟೀ ಇತ್ತು. ಟೀ ತುಂಬ ಚೆನ್ನಾಗಿತ್ತು. ಆ ಬೇಕ್ರಿ ಹೆಸರು ನನಗೆ ಗೊತ್ತಿಲ್ಲ. ಆಮೇಲೆ ಟೈಮ್ ಸುಮಾರು 10:30 ಆಗಿತ್ತು, ಆದರೂ ಮಳೆ ಬರ್ತಾನೇ ಇತ್ತು. ನಾನು ಬೇರೆ ಏನೂ ಮಾಡೋಕ್ಕಾಗ್ದಿರ, ಏನೂ ಆಪ್ಷನ್ ಇಲ್ದಿರ ನಾನು ನೆನ್ಕೊಂಡೆ ಮನೆಗೆ ಬರಬೇಕಾಗಿತ್ತು. ನೋಡಿ ನನ್ನ ಅವತಾರ ಈ ಥರ ಇದೆ. ತುಂಬ ಚೆನ್ನಾಗಿದ್ದೀನಲ್ವ ನಾನು. ಸೊ ಮನೆಗೆ ಬಂದು ಮತ್ತೆ ಫ್ರೆಶನ್ ಅಪ್ ಆಗಿ ಈ ಥರ ಕಾಣಿಸ್ತಿದ್ದೆ. ಅದಾದ ನಂತರ ನನ್ನ ಮಗಳು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ಲು. ಪಾಪ ಅವಳಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು ಅನಿಸುತ್ತೆ. ಊಟ ಮಾಡಿಲ್ಲ ಅಂದರೂ ಅವಳಿಗೆ ನಿದ್ದೆ ಮಾತ್ರ ಬೇಗ ಬಂದ್ಬಿಡುತ್ತೆ. ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಇದು ನನ್ನ ದಿನ ಆಗಿತ್ತು. ಹೆವಿ ಅಂದರೆ ಹೆವಿ, ಸಿಕ್ಕಾಪಟ್ಟೆ ಸುಸ್ತಾಗಿದೆ. ನನ್ನ ಕಣ್ಣೆಲ್ಲ ಆಲ್ರೆಡಿ ಡ್ಯಾನ್ಸ್ ಮಾಡ್ತಾಯಿದೆ, ನಿದ್ದೆ ಅಂತ. ಸೊ ಅಷ್ಟೇ, ಬಾಯ್.